ತ್ರಿವರ್ಣ ತಾರಾಲಯಕ್ಕೆ ಸ್ವಾಗತ. ನಾನು ಪವಿತ್ರ ಗೌಡ. ಪ್ರೀತಿ ಹೃದಯದ ಭಾಷೆ ಅನ್ನೋದು ಲೋಕಾರೂಢಿ. ಪ್ರೀತಿ ಅನ್ನೋದು ಕೂಡ ಮಾಯಾ ಪ್ರಪಂಚ. ಯಾರ ಮೇಲೆ ಹೇಗೆ ಪ್ರೀತಿ ಹುಟ್ಟುತ್ತೆ ಅಂತ ಹೇಳೋದೇ ಕಷ್ಟ. ಆದರೆ ಕಾಲ ಕಳೆದಂತೆ ಪ್ರೀತಿ ಹುಟ್ಟುವ ಹೃದಯವೂ ಕೂಡ ವ್ಯಾವಹಾರಿಕವಾಗುತ್ತೆ. ಇನ್ನು ಕೆಲವೊಮ್ಮೆ ಹೃದಯದಲ್ಲಿ ಅರಳಿದ ಪ್ರೀತಿಗೆ ಜಾತಿ, ಧರ್ಮ, ಅಂತಸ್ತು, ಮನೆತನ, ಸಂಪ್ರದಾಯ, ಗೌರವ ಇತ್ಯಾದಿ ಮನುಷ್ಯ ನಿರ್ಮಿತ ಗೋಡೆಗಳು ಸಹ ಅಡ್ಡಿಯಾಗ್ತವೆ. ಆಗ ಕೆಲವರ ಪ್ರೀತಿ ಕಮರಿ ಹೋಗುತ್ತೆ. ಇನ್ನು ಕೆಲವರ ಮನೆಯಲ್ಲಿ ಹೆತ್ತವರ ವಿರೋಧದಿಂದ ಮನೆಯಿಂದ ಓಡಿ ಹೋಗಿ ಮದುವೆಯಾಗಲೇಬೇಕಾದ ಅನಿವಾರ್ಯತೆ ಎದುರಾಗುತ್ತೆ. ಸದ್ಯ ಸರಿಗಮಪ ಖ್ಯಾತಿಯ ಪೃಥ್ವಿ ಭಟ್ ವಿಚಾರದಲ್ಲಿ ಕೂಡ ಇದೇ ಆಗಿದ್ದು. ಪೃಥ್ವಿ ಭಟ್ ಅವರ ತಂದೆ ಶಿವಪ್ರಸಾದ್ ತಮ್ಮ ಮನದ ನೋವನ್ನ ಹೊರಹಾಕಿದ್ದಾರೆ. ಕಾಸರಗೂಡಿನ ಮೂಲದವರಾದ ಇವರು ತಮ್ಮ ಮಗಳನ್ನ ವಶೀಕರಣ ಮಾಡಿಕೊಂಡು ಮದುವೆ ಮಾಡಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ಸರಿಗಮಪ ಜೂರಿಯಾದ ನರಹರಿ ದೀಕ್ಷಿತ್ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಹವ್ಯಕ ಗ್ರೂಪ್ನಲ್ಲಿ ಆಡಿಯೋ ರೆಕಾರ್ಡ್ ಮಾಡಿ ಪೋಸ್ಟ್ ಸಹ ಮಾಡಿದ್ದಾರೆ. ಶಿವಪ್ರಸಾದ್ ಅವರು ವೈರಲ್ ಆಗಿರುವ ಆಡಿಯೋದಲ್ಲಿ ಮಾತನಾಡಿರೋದು ಏನು ಅನ್ನೋದನ್ನ ನೀವೇ ಒಮ್ಮೆ ಕೇಳ್ಬಿಡಿ. ಹರೇ ರಾಮ. ನಾನು ಶಿವಪ್ರಸಾದ್, ಗಿರಿನಗರ ವಲಯದ ನಿವಾಸಿ, ಪೃಥ್ವಿ ಭಟ್ಟಿನ ಅಪ್ಪ. ನಮ್ಮ ವಲಯದಲ್ಲಿ ಕೆಲವೊಂದು ಮಾಹಿತಿ ಕೊಡಬೇಕಿತ್ತು ನನಗೆ. ಏನಂತ ಹೇಳಿದರೆ, ಈಗ ನನ್ನ ಮಗಳು ಅದೇ ಪೃಥ್ವಿ ಮೊನ್ನೆ 27ನೇ ತಾರೀಕಿಗೆ ಯಾರನ್ನು ಒಂದು ದೇವಸ್ಥಾನದಲ್ಲಿ ಮದುವೆಯಾಗಿ ನಮ್ಮನ್ನು ಬಿಟ್ಟು ಹೋಗಿದ್ದಾಳೆ. ನಮ್ಮ ಸಂಪರ್ಕದಲ್ಲಿ ಇಲ್ಲ ಈಗ ಅವಳು. ಅದು ಯಾರು ಜೀ ಕನ್ನಡದಲ್ಲಿ ಕೆಲಸ ಮಾಡುವಂಥ ಒಬ್ಬ ಅಭಿಷೇಕ್ ಅಂತ. ಅಂತೂ ಅವ ಹವ್ಯಕ ಖಂಡಿತ ಅಲ್ಲ, ಬ್ರಾಹ್ಮಣನೂ ಅಲ್ಲ ಮೋಸ್ಟ್ಲಿ. ಅದು ಜಾತಿ ಯಾವುದಾದ್ರೆ ಅವಳು ನಮ್ಮನ್ನು ಬಿಟ್ಟು ಹೋಗಿ ಆಗಿದೆ. ಇನ್ನು ಜಾತಿ ಕಟ್ಟಿಕೊಂಡು ಏನೂ ಮಾಡಲಿಕ್ಕಿಲ್ಲ. ನಮ್ಮನ್ನು ಬಿಟ್ಟು ಇಲ್ಲಿ ಇವತ್ತಿಗೆ 20 ದಿವಸ ಆಯಿತು. ನಮ್ಮ ನೆನಪು ಕೂಡ ಅವಳಿಗೆ ಬಂದಿಲ್ಲ ಇಷ್ಟು ಸಮಯದಲ್ಲಿ. ಆ ಥರ ಇದ್ದಾಳೆ. ಇದು ಯಾರೂ ನಿರೀಕ್ಷೆ ಮಾಡುವಂತಹ ವಿಷಯವೇ ಅಲ್ಲ. ಅವಳು ಯಾವ ಥರ ಇದ್ಲು, ಅವಳನ್ನು ಯಾವ ಥರ ನಾವು ಬೆಳೆಸಿದ್ದೇವೆ ಅಂತ ಅದು ನಿಮಗೆಲ್ಲ ಗೊತ್ತಿರ್ಬೋದು ನೋಡಿದವರಿಗೆ. ಅದು ಯಾಕೆ ಹೀಗಾಯಿತೋ ಅದೊಂದು ಅರ್ಥ ಆಗೋದಿಲ್ಲ. ಪೃಥ್ವಿ ಭಟ್ ಸದ್ಯ ಈಕೆ ಕನ್ನಡದ ಫೇಮಸ್ ಪ್ಲೇಬ್ಯಾಕ್ ಸಿಂಗರ್. ಸುಮಧುರ ಕಂಠ ಹೊಂದಿರೋ ಇವರು ಕೌಸಲ್ಯ, ಸುಪ್ರಜಾ, ರಾಮ, ಸೀತಾ ಸಿನಿಮಾದ ಪ್ರೀತಿಸುವೆ ಹಾಡು ಇವರ ಕೆರಿಯರ್ನಲ್ಲೇ ಬಹಳ ಹಿಟ್ ಕೊಟ್ಟ ಸಾಂಗ್. ಪ್ರೀತಿಸುವೆ ಪ್ರೀತಿಸುವೆ ಮಿತಿ ಮೀರಿ ನಿನ್ನನ್ನು ಪ್ರೀತಿಸುವೆ. ಸದ್ಯ ಈಕೆ ತಂದೆಯ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಇನ್ನು ಸಮಾಜದ ಒಂದು ವರ್ಗದ ಜನರ ವಿರೋಧಕ್ಕೂ ಕಾರಣರಾಗಿದ್ದಾರೆ. ಈ ಕುರಿತು ನಮ್ಮ ತ್ರಿವರ್ಣ ನ್ಯೂಸ್ ಜೊತೆ ಪೃಥ್ವಿ ಭಟ್ ಮಾತನಾಡಿ ಸ್ಪಷ್ಟನೆಯನ್ನ ನೀಡಿದ್ದಾರೆ. ನಾನು ಮದುವೆಯಾದ ಹುಡುಗನ ಹೆಸರು ಅಭಿಷೇಕ್. ಅವರು ಒಕ್ಕಲಿಗ ಜಾತಿಯವರು. ಅವರನ್ನ ಇಷ್ಟಪಡ್ತಿರೋದಾಗಿ ಹಿಂದೆಯೇ ನಮ್ಮ ತಂದೆ ತಾಯಿಗೆ ತಿಳಿಸಿದ್ದೆ. ಅವರು ಒಪ್ಪದ ಕಾರಣ ಈ ನಿರ್ಧಾರವನ್ನ ತೆಗೆದುಕೊಳ್ಳಬೇಕಾದ ಪರಿಸ್ಥಿತಿ ಬಂತು. ನನ್ನ ಈ ನಿರ್ಧಾರದಿಂದ ನನ್ನ ಪೋಷಕರಿಗೆ ನೋವುಂಟಾಗಿದೆ ಅಂತ ಗೊತ್ತು. ಕ್ಷಮಿಸಿಬಿಡಿ ಅಪ್ಪ ಅಮ್ಮ. ನನ್ನ ಮದುವೆಗೆ ನರಹರಿ ದೀಕ್ಷಿತ್ ಸರ್ ಅವರ ಕೈವಾಡವೇನೂ ಇಲ್ಲ. ಇದು ನನ್ನ ಸ್ವ ಇಚ್ಛೆಯ ಮದುವೆ ಅಂತ ಹೇಳಿ ತಿಳಿಸಿದ್ದಾರೆ. ಖಂಡಿತ ಪ್ರಪಂಚದಲ್ಲಿ ಮಾಡದೇ ಇರೋ ತಪ್ಪನ್ನ ಪೃಥ್ವಿ ಇಲ್ಲಿ ಮಾಡಿಲ್ಲ. ಇದು ಆ ಹುಡುಗಿಯ ವೈಯಕ್ತಿಕ ನಿರ್ಧಾರವಾಗಿದೆ. ವೈಯಕ್ತಿಕ ಸ್ವಾತಂತ್ರ್ಯ ತನ್ನ ಜೀವನ ಸಂಗಾತಿಯನ್ನ ಆಯ್ಕೆ ಮಾಡುವ ಹಕ್ಕನ್ನ ಸಹ ಪ್ರತಿನಿಧಿಸುತ್ತದೆ. ತಾನು ಜೀವನವನ್ನ ನಡೆಸಲು ಸರಿಯಾದ ಸಂಗಾತಿ ಎಂದು ಅರಿತು ಈ ನಿರ್ಧಾರವನ್ನ ಇಲ್ಲಿ ತೆಗೆದುಕೊಂಡಿದ್ದಾರೆ. ಇಲ್ಲಿ ಪೋಷಕರಿಗೆ ಮಕ್ಕಳು ಇಂತಹ ವಿಚಾರವನ್ನ ತಿಳಿಸಿದಾಗ ಪೋಷಕರು ಸಹ ಜಾತಿ ಅನ್ನೋ ಕಟ್ಟಲೆಯಿಂದ ಹೊರಬಂದು ಮನೆಯ ಮಕ್ಕಳ ಸಂತೋಷವನ್ನ ನೋಡ್ಬೇಕಾಗ್ತದೆ. ಆತ್ಮ ಪ್ರತಿಷ್ಠೆಯೇ ಮುಖ್ಯವಾದ್ರೆ ಇಂತಹ ಈ ರೀತಿಯ ವಿಚಾರಗಳಿಗೆ ಸಾಕ್ಷಿಯಾಗುತ್ತೆ. ಇಲ್ಲಿ ಪೃಥ್ವಿ ಭಟ್ ಅವರ ವಿಷಯದಲ್ಲಿ ಆಗಿದ್ದೂ ಇದೆ. ಜಾತಿ ಗಡಿಗಳನ್ನ ಮೀರಿದ ಇಂತಹ ನಿರ್ಧಾರಗಳು ಸಾಮಾಜಿಕ ಸಮೀಕರಣಕ್ಕೆ ಕೊಡುಗೆ ನೀಡಬಹುದು. ಇದು ಸಾಮಾಜಿಕ ಬದಲಾವಣೆಯ ದೃಷ್ಟಿಯಿಂದ ಸಕಾರಾತ್ಮಕವಾಗಿದೆ. ಈ ಮದುವೆಯು ಜಾತಿ ಗಡಿಗಳನ್ನ ಮೀರಿದ ಸಾಮಾಜಿಕ ಸಂಘರ್ಷದ ಒಂದು ಉದಾಹರಣೆಯಾಗಿದೆ. ಇನ್ನು ಬ್ರಾಹ್ಮಣ ಸಮುದಾಯದಲ್ಲಿ ಹುಡುಗರಿಗೆ ಹೆಣ್ಣು ಸಿಕ್ತಿಲ್ಲ ಅನ್ನೋ ಸಮಸ್ಯೆ ಇತ್ತೀಚೆಗೆ ಯಥೇಚ್ಛವಾಗಿ ಕೇಳಿ ಬರ್ತಿದೆ.
ಇದಕ್ಕೆ ಉದಾಹರಣೆ ಎಂಬಂತೆ ಕೆಲ ದಿನಗಳ ಹಿಂದೆ ಅನಾಥಾಶ್ರಮದಲ್ಲಿ ಬೆಳೆದ ಹೆಣ್ಣು ಮಗಳನ್ನ ಬ್ರಾಹ್ಮಣ ವರನಿಗೆ ಮದುವೆ ಮಾಡಿಸಿದ್ದನ್ನ ನಾವು ನೋಡಬಹುದಾಗಿದೆ. ಈ ಒಂದು ಸಮಸ್ಯೆಗೆ ಕಾರಣ ಏನು ಅಂತ ಹುಡುಕುತ್ತಾ ಹೋದಾಗ ಅರ್ಥವಾಗಿದ್ದು, ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ಚೆನ್ನಾಗಿ ಓದ್ಕೊಂಡು ವಿದ್ಯಾವಂತರಾಗಿ ಉನ್ನತ ಸ್ಥಾನದಲ್ಲಿರ್ತಾರೆ. ಅವರು 10 ಎಕರೆ ಇರೋ ಜಮೀನು ಇರುವ ಹಳ್ಳಿಗಳಲ್ಲಿರೋ ಹುಡುಗರನ್ನ ಮದುವೆ ಆಗೋದಕ್ಕೆ ಇಷ್ಟಪಡೋದಿಲ್ಲ. ಹೊಲ ಗದ್ದೆ ಕೆಲಸಗಳನ್ನ ನೋಡಿಕೊಳ್ಬೇಕಲ್ಲ ಅಂತ ಹೇಳಿ ಹಿಂದೇಟನ್ನ ಹಾಕ್ತಾರೆ. ನಗರದ ಜೀವನ ಶೈಲಿಗೆ ಹೋಗಿಕೊಂಡಿರೋದು ಈ ಸಮಸ್ಯೆಗೆ ಕಾರಣ ಅಂತ ಹೇಳಬಹುದು. ಸದ್ಯ ಪೃಥ್ವಿ ಭಟ್ ಅವರ ತಂದೆಯ ಆಡಿಯೋ ಮಾತ್ರವಲ್ಲ, ಪೃಥ್ವಿಯ ಆಡಿಯೋ ಸಹ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗಿದೆ. ಆ ಆಡಿಯೋಗಳನ್ನ ನಮ್ಮ ಚಾನೆಲ್ಗಳಲ್ಲಿ ಈಗಾಗಲೇ ಪ್ರಸಾರ ಮಾಡಿದ್ದೇವೆ. ಇಲ್ಲಿ ಪೃಥ್ವಿ ಸಹ ಪೋಷಕರನ್ನ ಒಪ್ಪಿಸೋ ಕಾಯಕಕ್ಕೆ ಮುಂದಾಗಬೇಕಿತ್ತು. ಆದರೆ ಅದು ಇಲ್ಲಿ ಆಗಿಲ್ಲ. ನಡೆದದ್ದು ನಡೆದು ಹೋಯ್ತು. ದೊಡ್ಡವರಾದವರು ದೊಡ್ಡತನದಿಂದ ನಡೆದುಕೊಂಡಾಗ್ಲೇ ಅದಕ್ಕೆ ಒಂದು ತೂಕ. ಇಲ್ಲಿ ಪೃಥ್ವಿ ತಂದೆ ಶಿವಪ್ರಸಾದ್ ತಮ್ಮ ಮಗಳನ್ನ ಕ್ಷಮಿಸಿ ದೊಡ್ಡತನವನ್ನ ಮೆರೆಯಬೇಕಾಗ್ತದೆ. ಈ ವಿವಾದಕ್ಕೆ ಪೂರ್ಣ ವಿರಾಮವನ್ನ ಇಡಬೇಕಾಗ್ತದೆ.